ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಸತಿ ವರಮಹಾಲಕ್ಷ್ಮಿ ಅಂತೂ ನಮ್ಮಲ್ಲಿ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿ ಹಾಗೆ ಗ್ರ್ಯಾಂಡಾಗೆ ಆಯಿತು. ಈ ಹಬ್ಬ ಬಂತು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟು ಸಂಭ್ರಮ ಇರುತ್ತೆ ಅಲ್ವಾ. ತುಂಬ ತಿಂಗಳುಗಳಿಂದನೇ ಡೆಕೋರೇಷನ್ ಹೇಗೆ ಮಾಡಬೇಕು, ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಬಂದ್ಬಿಡ್ತೀವಿ. ಸತಿ ಅಂತೂ ನನಗೆ ತುಂಬ ಇಷ್ಟ ಆಗಿದಂದರೆ ನಾನು ಉಡಿಸಿರೋ ಸ್ಯಾರಿ ದೇವರಿಗೆ ಈ ಸತಿ ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಸ್ಯಾರಿ ಬಂದಿದೆ. ಪ್ರತಿ ವರ್ಷವೂ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಿ ಸ್ಯಾರಿ ಡ್ರಾಪ್ ಮಾಡ್ತಾಯಿದ್ದೆ. ಬಟ್ ನನಗೆ ನೋಡೋ ವೀಡಿಯೋನೇ ಬೇರೆ, ಬಟ್ ನಾನು ಡ್ರಾಪ್ ಮಾಡ್ತಾ ಇರೋದೇ ಬೇರೆ ಆಗ್ತಿತ್ತು. ಸೊ ಈ ಸತಿ ಅಂತೂ ನಾನು ವೀಡಿಯೋಸ್ ನೋಡಿಲ್ಲ, ಹಾಗೆ ಹೇಗೆ ಬರುತ್ತೋ ಹಾಗೆ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿದೆ ಅಲಂಕಾರ ಕೂಡ. ಸೊ ಇವಾಗ 6 ಗಂಟೆ ಬೆಳಗ್ಗೆ 5-5:30ಗೆ ನಮ್ಮ ಮನೇಲಿ ಪೂಜೆ ಆಗೋಯಿತು. ಸೊ ಎಲ್ಲರೂ ಹೋಗೋ ಅಷ್ಟರಲ್ಲಿ ಟಿಫನ್ನಿಗೇ ಹಬ್ಬದ ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಮ್ಮ ಎಲ್ಲ ಮಾಡ್ತಾಯಿದ್ದಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ. ಸೊ ಇವಾಗೆಲ್ಲರೂ ಎದ್ದ ಮೇಲೆ ಮಹಾಮಂಗಳಾರತಿ ಅಂತೀವಲ್ಲ, ಸೊ ನಮ್ಮ ಎಲ್ಲರೂ ಒಟ್ಟಿಗೆ ಮಹಾಮಂಗಳಾರತಿ ಮಾಡಿ ಒಂದು ಸೆಲ್ಫಿನ ತಗೊಂಡ್ವಿ. ಅದಾದಮೇಲೆ ಹಬ್ಬದ ಅಡುಗೆ ಇವತ್ತು 7:30ಗೆ ಆಗೋಯಿತು. ಇಬ್ಬರು ಡ್ಯೂಟಿಗೆ ಹೋಗ್ತಾರಲ್ವ, ಅವರಿಬ್ರಿಗೂ ಹಬ್ಬದ ಅಡುಗೆನೇ ಬಡಿಸೋದು ನಾವು. ಸೊ ನಮ್ಮೆಲ್ಲ ಸುಸ್ತಾಗಿದ್ದೀವಿ ಅಂತ ಹೇಳಿ ಅಪ್ಪ ನಮಗೆ ಅಮ್ಮಂಗೆ ಕಾಫಿನ ತಂದು ಕೊಟ್ಟರು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ನಾವೆಲ್ಲ ಊಟ ಮಾಡ್ಕೊಂಡ್ವಿ. ಸಂಜೆ ಎಲ್ಲರಿಗೂ ಅರ್ಶಿನ ಕುಂಕುಮಕ್ಕೆ ಕರಿಬೇಕಲ್ವ, ಸೊ ಎಲ್ಲ ರೆಡಿಯಾಗಿ ದೇವ್ರ ದೀಪ ಹಚ್ಕೊಂಡು ರೆಡಿ ಆದ್ವಿ. ಸೊ ನಾನು ದೀಪ ಹಚ್ತಿದ್ದಂಗೆ ಪೂಜೆ ಮಾಡ್ತಿದ್ದಂಗೆ ಈಚೆ ಮಳೆ ಬರ್ತಾ ಇತ್ತು. ಸೊ ಎಷ್ಟು ಜೋರಾಗಿ ಬರ್ತಾ ಇದೆಯಲ್ಲ. ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಳೆ ಬಂದೇ ಬರುತ್ತೆ. ಸೊ ಹಾಗೆ ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಅರ್ಶಿನ ಕುಂಕುಮ ತೊಗೊಳಕ್ಕೆ ಬಂದಿದೆ ನೋಡಿ. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ. ಫಸ್ಟ್ ಬಂದಿದ್ದೆ ನಮ್ಮ ಮುದ್ದು ಲಕ್ಷ್ಮಿಯವರು. ಅದು ಈಚೆ ಮಳೆ ಬರ್ತಾ ಇತ್ತು, ಹಂಗೂ ಓಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಹಾಗೆ ನಾನು ಕೂಡ ಎಲ್ಲರ ಮನೆಗೂ ಹೋಗಿ ಕುಂಕುಮಕ್ಕೆ ಕರೆದು ಅವ್ರ ಮನೇಲೂ ನಾನು ಅರ್ಶಿನ ಕುಂಕುಮಕ್ಕೆ ಇಟ್ಕೊಂಡು ಬಂದೆ. ಹೇಳಬೇಕಂದ್ರೆ ಈ ವರ್ಷ ಒಂಥರ ಸ್ಪೆಷಲ್ ಹಬ್ಬನೇ ಅಂತ ಹೇಳ್ಬೋದು. ನನಗಂತೂ ಈ ಹಬ್ಬ ಸಖತ್ ಇಷ್ಟ ಆಗುತ್ತೆ. ಆ ರೆಡಿ ಮಾಡೋದಾಗಿರ್ಬೋದು, ಏನಾದರೂ ಸರಿ ಅದು ತುಂಬ ಇಷ್ಟಪಟ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅಲ್ವಾ. ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ.